ಉತ್ತರ ಪ್ರದೇಶ ರಾಜ್ಯದಲ್ಲಿ ಶರಫ್ಪುರ್ ಅಂತ ಒಂದು ಹಳ್ಳಿ ಇದೆ. ಹಳ್ಳಿನಲ್ಲಿ ಸಂಜೆ ಆಗ್ತಿದ್ದಂಗೆ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ನೋಡಿ ಜನ ಎಲ್ಲ ಮನೆ ಒಳಗಡೆ ಓಡೋಗಿ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಸಂಜೆ ಟೈಮಲ್ಲಿ ಅಜ್ಜಂದ್ರು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ರು. ಬಟ್ ಅವತ್ತಿನ ದಿನ ಬರೀ ಮನೆ ಕಿಟಕಿಯಿಂದನೇ ಹೊರಗಡೆ ಏನಕ್ಕೆ ಹಾಕ್ತಿ ನೋಡ್ತಿದ್ರು. ಆ ಹಳ್ಳಿಲಿರೋ ಎಲ್ಲ ರೋಡ್ಸ್ಗಳು ಪಿಕೋ ಅಂತಿತ್ತು. ಹೊರಗಡೆ ಒಬ್ಬರು ಕಾಣಿಸ್ಲಿಲ್ಲ. ಅಬ್ಸಲ್ಯೂಟ್ಲಿ ಸೈಲೆನ್ಸ್ ಆ ಹಳ್ಳಿ ತುಂಬ. ಇವತ್ತಿನ ವಿಡಿಯೋ ರಿಯಲ್ ಆಗಿ ನಡೆದಿರೋ ಸ್ಟೋರಿ ಆಗಿರುತ್ತೆ. ಪ್ರೂಫ್ ನಾ ವಿಡಿಯೋ ಎಂಡಿಂಗಲ್ಲಿ ಕೊಡ್ತೀನಿ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಎಂಡಿಂಗ್ವರೆಗೂ ನೋಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬ್ಯಾಕ್ ಇನ್ 1968 ಉತ್ತರ ಪ್ರದೇಶದ ಅಂಗಡ್ ಖಂಗಲ್ ಅನ್ನೋ ಒಂದು ಹಳ್ಳಿನಲ್ಲಿ ಛೋಟೆ ಸಿಂಗ್ ಅನ್ನೋ ಒಂದು ವ್ಯಕ್ತಿಗೆ ಒಂದು ಹೆಣ್ಮಗು ಹುಟ್ಟುತ್ತೆ. ಆ ಹೆಣ್ಮಗುನ ಹೆಸರೇ ಸುಮಿತ್ರಾ. ಸುಮಿತ್ರಾಗೆ 13 ಇಯರ್ಸ್ ಆದಮೇಲೆ ಶರೀಫ್ಪುರದ ಜಗದೀಶ್ ಸಿಂಗ್ ಅನ್ನೋರ ಜೊತೆ ಮದುವೆ ಮಾಡ್ತಾರೆ. ಹೆಚ್ಚು ಕಮ್ಮಿ ಅವಳಿಗೆ ಒಂದು 16 ಇಯರ್ಸ್ ಆಗಿರುತ್ತೆ. ಆವಾಗ ಅವಳ ಫಸ್ಟ್ ಮಗುಗೆ ಜನ್ಮ ಕೊಡ್ತಾಳೆ. ಮಗು ಹುಟ್ಟಿ ಒಂದು 2 ಮಂತ್ಸ್ ಆಗಿರುತ್ತೆ. ಮಗುನ ಅವಳ ಸೆರಗಲ್ಲಿ ಕಟ್ಕೊಂಡು ಇನ್ನೊಂದು ಕೈಯಲ್ಲಿ ಬಿಂದಿಗೆ ಹಿಡ್ಕೊಂಡು ಬಾವಿಗೆ ನೀರು ತರೋಕೆ ಅಂತ ಹೋಗ್ತಿರ್ತಾಳೆ. ಅಚಾನಕ್ಕಾಗಿ ಸುಮಿತ್ರಾ ಒಂದು ಜಾಗದಲ್ಲಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಅಂದರೆ ನಿಂತಲ್ಲೇ ಪಾಸ್ ಆಗಿಬಿಡ್ತಾಳೆ. ಕೈಯಲ್ಲಿದ್ದ ಬಿಂದಿಗೆ ಕೆಳಗಡೆ ಬಿದ್ದುಬಿಡುತ್ತೆ. ಪಕ್ಕದಲ್ಲಿದ್ದು ಇನ್ನೊಂದು ಹೆಣ್ಮಗಳಿದೆ. ನೋಡಿ ಏನಾಯಿತು, ಯಾಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ, ಆರಾಮಾಗಿದೆಯಲ್ವಾ ಅಂತೆಲ್ಲ ವಿಚಾರಿಸ್ತಾಳೆ. ಬಟ್ ಸುಮಿತ್ರಾ ಏನೂ ಮಾತಾಡಲಿಲ್ಲ. ಹಾಗೆ ನಿಂತ್ಕೊಂಡಿರ್ತಾಳೆ ಸ್ಟ್ಯಾಚ್ಯೂ ಥರ. ಆ ಹೆಣ್ಮಗಳು ಹತ್ರ ಬಂದು ನೋಡ್ತಾಳೆ. ಸುಮಿತ್ರಾನ ಕೈಗಳು ಈ ರೀತಿ ಹಿಂದೆ ತಿರ್ಕೊಂಡಿತ್ತು. ಅವಳ 2 ಕಣ್ಗುಳ್ಳೆಗಳು ರೌಂಡಾಗಿ ತಿರುಗ್ತಾ ಇತ್ತು. ಸಡನ್ನಾಗಿ ಸುಮಿತ್ರಾ ಕಚ್ ಅಂತ ಅವಳ ಹಲ್ಲುಗಳನ್ನ ಕಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಲ್ಲು ಕಚ್ತಾ ಇರೋ ಆ ಕಚ್ ಅನ್ನೋ ಸೌಂಡು ದೂರದಲ್ಲಿ ನಿಂತ್ಕೊಂಡಿರೋವ್ರಿಗೂ ಕೂಡ ಕೇಳಿಸೋಷ್ಟು ಜೋರಾಗಿ ಬರ್ತಾ ಇತ್ತು. ಸುಮಿತ್ರಾ ಈ ಥರ ಮಾಡ್ತಿದ್ದನ್ನು ನೋಡಿ ಆ ಹೆಣ್ಮಗಳಿಗೆ ಭಯ ಆಗಿ ಕಿರಿಚ್ಕೊಂಡು ಹಿಂದೆ ಸರ್ಕೊಂಡ್ಬಿಡ್ತಾಳೆ. ಸುಮಿತ್ರಾನ ಸೆರಗಲ್ಲಿದ್ದ ಮಗು ಅಳಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಗ್ರಾಮದವ್ರು ಅನ್ಕೊತಾರೆ ಸುಮಿತ್ರಾಗೆ ಯಾವುದೋ ದೆವ್ವ ಇಟ್ಕೊಂಡಿದೆ ಅಂತ. 5 ಮಿನಿಟ್ಸ್ ಆಗುತ್ತೆ. ಸ್ಟಿಲ್ ಸುಮಿತ್ರಾ ಕಂಟಿನ್ಯೂಸ್ ಆಗಿ ಕಚ್ ಅಂತ ಹಲ್ಲನ್ನ ಕಚ್ತಾ ಇದ್ಲು ಮತ್ತು ಕಣ್ಣನ್ನು ರೌಂಡ್ ಆಗಿ ತಿರುಗಿಸ್ತಾ ಇದ್ಲು. ಸಡನ್ಲಿ ಸುಮಿತ್ರಾ ನಾರ್ಮಲ್ ಆಗಿಬಿಡ್ತಾಳೆ. ಅಕ್ಕಪಕ್ಕ ಎಲ್ಲ ಜನ ಇವಳನ್ನೇ ನೋಡ್ತಾ ಇದ್ದಾರೆ. ಇವಳಿಗೆ ಏನೂ ಅರ್ಥ ಆಗ್ತಿಲ್ಲ ಇವಳ ಜೊತೆ ಏನು ನಡೀತು ಅಂತ. ಬಟ್ ಅಲ್ಲಿ ಸೇರ್ಕೊಂಡಿದ್ದ ಜನನ ನೋಡಿ ಸುಮಿತ್ರಾಗ ಅನ್ನಿಸ್ತು ನನ್ನ ಜೊತೆ ಏನೋ ನಡೆದಿದೆ ಅಂತ. ಅವಳು ಆ ಮೂಮೆಂಟಲ್ಲಿ ಎಂಬ್ಯಾರಿಸ್ ಆಗಿ ಅಲ್ಲಿಂದ ಯಾರಿಗೂ ಮುಖ ತೋರಿಸ್ದೆ ಸೆರಗನ್ನ ಕವರ್ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಅವಳ ಮನೆಗೆ ಹೋಗ್ಬಿಡ್ತಾಳೆ. ಬಟ್ ಅವಳ ಮನಸ್ಸಲ್ಲಿ ವಿಷಯ ಕೊರಗ್ತಾನೆ ಇತ್ತು. ಈ ಇನ್ಸಿಡೆಂಟ್ ನೋಡಿದ ಜನನೂ ಕೂಡ ಬೈದಲ್ಲಿ ಅವಳ ಜೊತೆ ಏನು ನಡೀತು ಅಂತ ಅವಳಿಗೂ ಹೇಳಲೇ ಇಲ್ಲ. ಇದೇ ಚಿಂತೆಯಲ್ಲೇ 2-3 ಡೇಸ್ ಆಗುತ್ತೆ. ಸುಮಿತ್ರಾನ ಮಾವ ಮನೆ ಒಳಗಡೆ ಕೂತ್ಕೊಂಡಿರ್ತಾರೆ. ಅವರಿಗೆ ಅಚಾನಕ್ಕಾಗಿ ಹಲ್ಲು ಕಚ್ತಾ ಇರೋ ಸೌಂಡ್ ಕೇಳಿಸುತ್ತೆ. ಕಚ್ ಅಂತ. ಆ ಸೌಂಡನ್ನ ಫಾಲೋ ಮಾಡಿಕೊಂಡು ಮನೆ ಹೊರಗಡೆ ಬರ್ತಾರೆ. ಆ ಸೌಂಡ್ ಬರ್ತಾ ಇದ್ದಿದ್ದು ಅವ್ರ ಸೊಸೆ ಅಂದರೆ ಸುಮಿತ್ರಾ ಒಂದು ಜಾಗದಲ್ಲಿ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡು ಅವಳು 2 ಕೈಗಳನ್ನ ಈ ಥರ ರಿವರ್ಸ್ ಮಾಡಿ ಲೈಕ್ ಹಿಂದೆಯಿಂದ ಯಾರಾದರೂ ಕೈನ ಎಳೆದು ಅವಳ ಕೈಗಳನ್ನ ಮುರಿಯೋಕ್ಕೆ ಟ್ರೈ ಮಾಡಿದ್ರೆ ಯಾವ ಥರ ಆಗುತ್ತಲ್ವ ಆ ಥರ ನಿಂತ್ಕೊಂಡು ಅವಳ ಕಣ್ಗಳನ್ನ ಫಾಸ್ಟಾಗಿ ರೌಂಡಾಗಿ ತಿರುಗಿಸ್ತಾ ಜೋರಾಗಿ ಬ್ರೀತ್ ಮಾಡ್ತಾ ಕಚ್ ಅಂತ ಹಲ್ಲನ್ನು ಕಚ್ತಾ ಇದ್ಲು. ಈ ಅವತಾರದಲ್ಲಿದ್ದ ಸುಮಿತ್ರಾನ ನೋಡಿ ಅವ್ರ ಮಾವಂಗೆ ಕೈ ಕಾಲೆಲ್ಲ ನಡ್ದಕ್ಕೆ ಸ್ಟಾರ್ಟ್ ಆಯಿತು. ಸುಮಿತ್ರಾನ ಹತ್ರನೂ ಹೋಗೋಕ್ಕೆ ಧೈರ್ಯ ಬರದೆ ದೂರದಿಂದನೇ ಸುಮಿತ್ರಾ ಅಂತ ಕೂಗಿ ಅವಳನ್ನ ನಾರ್ಮಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಸುಮಿತ್ರಾ 1 ಸೆಕೆಂಡ್ಗೂ ಅವ್ರ ಕಡೆ ನೋಡಲೇ ಇಲ್ಲ. ಇವನ ಹಲ್ಲು ಕಚ್ಚೋ ಸೌಂಡು ಇನ್ನೂ ಜಾಸ್ತಿನೇ ಆಯಿತು. ಇವ್ರು ಕೂಗ್ತಾ ಇದ್ದಿದ್ದ ಸೌಂಡ್ಗೆ ಮತ್ತು ಅಷ್ಟೇ ಜೋರಾಗಿ ಬರ್ತಾ ಇದ್ದಿದ್ದ ಆ ಕಚ್ ಅನ್ನೋ ಸೌಂಡ್ ಕೇಳಿಸ್ಕೊಂಡು ಸುತ್ತ ಜನ ಸೇರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮಿತ್ರಾನ ನೋಡಿದ ಜನ ಇವಳಿಗೆ ಯಾವುದೋ ದೊಡ್ಡ ಪಿಶಾಚಿನೇ ಹಿಡ್ಕೊಂಡಿದೆ ಅಂತ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಜನ ಎಲ್ಲ ಸೇರಿ 10 ಮಿನಿಟ್ಸ್ವರೆಗೂ ಸುಮಿತ್ರಾ ಇದೇ ಥರ ಮಾಡ್ತಿದ್ಲು. ಸಡನ್ನಾಗಿ ಸುಮಿತ್ರಾನ ಕಣ್ಗಳು ತಿರುಗೋದು ಸ್ಟಾಪ್ ಮಾಡುತ್ತೆ. ಆ ಕಚ್ ಅನ್ನೋ ಸೌಂಡು ಸ್ಟಾಪ್ ಆಗುತ್ತೆ ಮತ್ತು ಅವಳಿಗೆ ಜ್ಞಾನನೂ ಬರುತ್ತೆ. ನಾರ್ಮಲ್ ಆಗ್ತಾಳೆ. ಸುತ್ತಮುತ್ತ ಸೇರಿರೋ ಜನನ ನೋಡಿ ಸುಮಿತ್ರಾಗೆ ಅಸಹ್ಯ ಆಗುತ್ತೆ. ಸೆರಗನ್ನ ಮೇಲೆ ಹಾಕ್ಕೊಂಡು ಯಾಕೆ ಎಲ್ಲರೂ ಸೇರ್ಕೊಂಡಿದ್ದೀರಾ ಇಲ್ಲಿ ಅಂತ ಕೇಳ್ತಾಳೆ. ಆವಾಗ ಜನ ಕೇಳ್ತಾರೆ ನಿನಗೇನಾಯಿತು ಅಂತ. ಸುಮಿತ್ರಾ ಹೇಳ್ತಾಳೆ ನನಗೇನೂ ಆಗಿಲ್ವಲ್ಲ, ನಾನು ಜಸ್ಟ್ ಅಡುಗೆ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಅಲ್ಲಿ ಸೇರಿರೋ ಜನ ಈ ಟೈಮಲ್ಲೂ ಕೂಡ ಅವಳ ಜೊತೆ ಏನು ನಡೀತು ಅಂತ ಅವಳು ಏನೂ ಹೇಳೇ ಇಲ್ಲ. ನಿಮ್ಗೆ ಇನ್ನೊಂದು ಹೇಳೋದು ಮರ್ತಿದ್ದೆ. ಆ್ಯಕ್ಚುಲಿ ಸುಮಿತ್ರಾನ ಗಂಡ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದ. ಆವಾಗ ಮಾತ್ರ ಬಂದು ಹೋಗ್ತಿದ್ದ. ಈ ಇನ್ಸಿಡೆಂಟ್ ನಡೆದ ಮೇಲೆ ಮನೆಯಲ್ಲಿರೋ ಎಲ್ಲರೂ ತುಂಬ ಭಯದಲ್ಲಿದ್ದರು. ಸುಮಿತ್ರನ್ ಗಂಡ ಆ ಹಳ್ಳಿ ಬಿಟ್ಟು ಬೇರೆ ಕಡೆ ಹೋಗಿ ವರ್ಕ್ ಮಾಡ್ತಿರ್ತಾನೆ ಅಲ್ವಾ.
ಅವನಿಗೆ ಅವ್ರ ಮಾವ ಅಂದರೆ ಸುಮಿತ್ರಾ ಅವ್ರ ಮಾವ ಅವ್ರು ಕೆಲಸ ಮಾಡೋ ಕಡೆ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿ ನಡೆದಿರೋ ಘಟನೆಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಮಾಡಿ ನೀನು ಕೂಡಲೇ ಅಲ್ಲಿಂದ ಹೊರಟು ಬಾ, ನಿನ್ನ ಹೆಂಡ್ತಿನ ನೀನು ನೋಡ್ಕೊ ಅಂತ ಹೇಳ್ತಾರೆ. ಸುಮಿತ್ರನ ಮಾವ ಲೋಕಲಲ್ಲಿರೋ ಸ್ವಾಮಿಗಳನ್ನ ಕರೆಸಿ ಸುಮಿತ್ರಾಗೆ ಏನಾಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನೂ ಮಾಡ್ತಾರೆ. ಬಟ್ ಸ್ವಾಮಿಗಳು ಕೂಡ ತಲೆ ಅಲ್ಲಾಡಿಸಿ ಸುಮಿತ್ರಾಗೆ ಏನೂ ಆಗಿಲ್ಲ, ನಾರ್ಮಲ್ ಆಗೇ ಇದ್ದಾಳೆ ಅಂತ ಹೇಳ್ತಾರೆ. ಈ ಕಡೆ ಜಗದೀಶು ಮಾಡ್ತಾ ಇರೋ ಕೆಲಸ ಬಿಟ್ಟು ಹಳ್ಳಿಲೇ ಬಂದು ಆ ಹಳ್ಳಿನಲ್ಲಿರೋ ಕೆಲಸ ಮಾಡ್ಕೊಂಡಿರ್ತಾನೆ. ಸುಮಿತ್ರನ ಫ್ಯಾಮಿಲಿಗೆ ಒಂದು ಭಯ ಇತ್ತು, ಅವಳು ಈ ಥರ ಮಾಡುವಾಗ ಅವಳ ಮಕ್ಕಳಿಗೆ ಏನಾದರೂ ಮಾಡಿಬಿಟ್ರೆ ಅಂತ. ಸುಮಿತ್ರಾನು ಮಗುನ ಆದಷ್ಟು ದೂರ ಇಡೋಕೆ ಸ್ಟಾರ್ಟ್ ಮಾಡಿದ್ಲು. ಸುಮಿತ್ರನ ಮಗು ಕೂಡ ಫುಲ್ ಟೈಮ್ ಅವ್ರ ಅಜ್ಜಿ ಹತ್ರನೇ ಇರ್ತಿತ್ತು. ಮನೇಲಿ ಎಲ್ಲರೂ ಇದ್ದಾಗ ಮಾತ್ರ ಸುಮಿತ್ರಾ ಅವಳ ಮಗುನ ಕರ್ಕೊಳ್ಳೋಳು. ಇವಳೇ ಜನ್ಮ ಕೊಟ್ಟಿದ್ದ ಮಗುನ ದೂರ ಇಡಬೇಕು ಅಂದರೆ ಪಾಪ ಹೆಣ್ಮಗಳ ಮನಸ್ಸಿಗೆ ಎಷ್ಟು ಕಷ್ಟ ಆಗಿರಬೇಕು. ಇದೇ ಥರ 5 months ನಡೀತು. ಆವಾಗ ಸುಮಿತ್ರಾ ಇದೇ ಥರ ಗಂಟೆಗಟ್ಟಲೆ ಇದೇ ಅವತಾರದಲ್ಲಿ ಕಣ್ಣನ್ನು ಫಾಸ್ಟಾಗಿ ರೌಂಡಾಗಿ ತಿರುಗಿಸ್ಕೊಳ್ಳೋದು, ಹಲ್ಲನ್ನು ಜೋರಾಗಿ ಕಚ್ ಅಂತ ಕಡಿಯೋದು, ಹೀಗೆ ಮಾಡ್ತಾಯಿದ್ಲು. ಹೀಗೆ ಬರ್ತಾ ಸುಮಿತ್ರಾ ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಅವ್ರ ಮನೆಯವರಿಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ ಅವಳು ಏನು ಮಾತಾಡ್ತಿದ್ದಾಳೆ ಅಂತ. ಯಾವುದೇ ಸ್ವಾಮಿಗಳನ್ನ ಕರ್ಕೊಂಡ್ಬಂದು ತೋರಿಸಿದ್ರು ಕೂಡ ಇವಳಿಗೆ ಏನೂ ಆಗಿಲ್ಲ ಅನ್ನೋರು. ಮನೆಯವರಿಗೆಲ್ಲ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು ಈ ಥರ ಸುಮಿತ್ರಾ ಎಲ್ಲ ಮಾಡೋದು ನೋಡಿ. ಆದರೆ ಒಂದು ದಿನ ಬಂತು, 16th July 1985. ಇಲ್ಲಿಂದ ಸ್ಟೋರಿ ಬಿಲ್ಕುಲ್ ಚೇಂಜ್ ಆಗುತ್ತೆ. ಆವತ್ತಿನ ಮಧ್ಯಾಹ್ನದೊತ್ತು ಸುಮಿತ್ರಾ ಸಡನ್ನಾಗಿ ಮತ್ತೆ ಅದೇ ರೂಪಕ್ಕೆ ಬಂದಿರ್ತಾಳೆ. ಹಲ್ಲನ್ನು ಕಚ್ ಅಂತ ಕಡಿಯೋದು, ಕಣ್ಣನ್ನು ರೌಂಡಾಗಿ ತಿರುಗಿಸೋಕೆ ಸ್ಟಾರ್ಟ್ ಮಾಡಿರ್ತಾಳೆ. ಬಟ್ ಆ ಟೈಮಲ್ಲಿ ಒಂದು ಮಾತನ್ನ ಹೇಳ್ತಾಳೆ. ಆ ಮಾತನ್ನು ಕೇಳಿದ ಫ್ಯಾಮಿಲಿಯವ್ರಿಗೆ ಕೈಕಾಲೆಲ್ಲ ನಡ್ಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಅವತಾರದಲ್ಲಿದ್ದ ಸುಮಿತ್ರಾ ಭಯಾನಕ ವಾಯ್ಸಲ್ಲಿ ಒಂದು ಮಾತು ಹೇಳ್ತಾಳೆ, ಇವತ್ತಿಂದ ಕರೆಕ್ಟಾಗಿ 3 ದಿನಕ್ಕೆ ನಾನು ಸಾಯ್ತೀನಿ ಅಂತ ಹೇಳಿ ಸಡನ್ನಾಗಿ ನಾರ್ಮಲ್ ಆಗಿಬಿಡ್ತಾಳೆ. ಮನೆಯವರೆಲ್ಲ ಇಷ್ಟು ಭಯದಲ್ಲಿರೋದನ್ನು ನೋಡಿ ಸುಮಿತ್ರಾ ಪ್ಯಾನಿಕ್ ಆಗಿ ಕೇಳ್ತಾಳೆ, ಏನಾಯಿತು? ನನಗೆ ನಿಮ್ಮನ್ನು ನೋಡಿದ್ರೆ ಖಂಡಿತ ಅನಿಸಿದೆ ಏನೋ ಮಾಡಿದ್ದೀನಿ ನಾನು, ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆವಾಗ ಅವಳು ಗಂಡ ಹೇಳ್ತಾನೆ, ಏನು ಮಾತಾಡ್ತಿದ್ಯಾ, ನೀನು ಏನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ವಾ ಅಂತ. ಆವಾಗ ಸುಮಿತ್ರಾ, ಇಲ್ಲ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ದಯವಿಟ್ಟು ಏನಾಯಿತು ಅಂತ ಹೇಳಿ ಅಂತ. ಜಗದೀಶು, ಇವಾಗ ಜಸ್ಟು ಆ ಅವತಾರದಲ್ಲಿ ನೀನೇ ಹೇಳಿದೆ ಇವತ್ತಿಂದ ಕರೆಕ್ಟಾಗಿ 3 ದಿನಕ್ಕೆ ನಾನು ಸಾಯ್ತೀನಿ ಅಂತ. ಸುಮಿತ್ರಾಗೂ ಅಷ್ಟೇ ಭಯ ಆಗಿತ್ತು ಆ ಮೂಮೆಂಟಲ್ಲಿ. ಹಾಗೆ 3 ದಿನ ಸುಮಿತ್ರಾ ನಾರ್ಮಲ್ ಆಗಿದ್ಲು. ಅವಳೇ ಭವಿಷ್ಯ ಹೇಳಿದ ದಿನ ಬರುತ್ತೆ, ಅಂದರೆ 19th July 1985. ಸುಮಿತ್ರಾ ಬೆಳಗ್ಗೆಯಿಂದನೇ ಡಿಸೈಡ್ ಆಗಿಬಿಟ್ಟಿದ್ಲು, ಅವಳೇ ಹೇಳಿದ ಭವಿಷ್ಯ ನಿಜ ಆಗೋ ಥರ ಯಾವುದೇ ಕೆಲಸನೂ ಮಾಡಲೇಬಾರ್ದಂತ. ಮತ್ತು ಅವಳ ಮಗುನೂ ಕೂಡ ದೂರ ಇಟ್ಟಿತ್ತು, ಮಗು ಸೇಫ್ಟಿಗೋಸ್ಕರ. ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ಬಟ್ ಸುಮಿತ್ರಾ ಚೆನ್ನಾಗೇ ಇದ್ಲು. ಫ್ಯಾಮಿಲಿಯವರು ಕೂಡ ಎಲ್ಲ ಖುಷಿಯಾಗಿದ್ದರು. ದೇವ್ರ ದಯೆ ಅವಳೇ ಹೇಳಿದ ಭವಿಷ್ಯ ಸುಳ್ಳಾಗುತ್ತೆ ಅಂತ. ಇದೇ ಖುಷಿನಲ್ಲಿ ಮನೆ ಹೊರಗಡೆ ಪಕ್ಕದ ಮನೆ ಹೆಣ್ಮಗಳ ಜೊತೆ ಸುಮಿತ್ರಾ ಮಾತಾಡ್ಕೊಂಡು ನಿಂತಿದ್ಲು. ಸಡನ್ನಾಗಿ ಸುಮಿತ್ರಾ ಸ್ಟ್ಯಾಚ್ಯೂ ಥರ ಸ್ಟನ್ನಾಗಿ ನಿಂತ್ಕೊಂಡ್ಬಿಟ್ಲು. ಇವಳನ್ನು ನೋಡಿದ್ದ ಹೆಣ್ಮಗಳಿಗೆ ಗೊತ್ತಾಯಿತು ಮತ್ತೆ ಸುಮಿತ್ರಾ ಆ ಅವತಾರಕ್ಕೆ ಬಂದ್ಲು ಅಂತ. ಈ ಸಲ ಸುಮಿತ್ರಾ ಹಲ್ಲನ್ನು ಕಚ್ಚಲಿಲ್ಲ, ಕಣ್ಣನ್ನು ತಿರುಗಿಸ್ಲಿಲ್ಲ. ಆದರೆ ಈ ಸಲ ಅವಳ ಕೈಗಳನ್ನ ಅವಳ ತಲೆ ಮೇಲೆ ಇಟ್ಕೊಂಡು ತಲೆನ ತಿರುಗಿಸ್ಕೊಂಡು ಜೋರಾಗಿ ಬ್ರೀತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇದೇ ಥರ ಸುಮಾರು ಹೊತ್ತು ಇದೇ ಥರ ಮಾಡ್ತಿದ್ಲು ಸುಮಿತ್ರಾ. ಸಡನ್ನಾಗಿ ಅವಳ 2 ಕೈಗಳು ಕೆಳಗಡೆ ಬೀಳುತ್ತೆ. 1 ಲಾಸ್ಟ್ ಬ್ರೀತ್ ಬರುತ್ತೆ ಜೋರಾಗಿ, ಮತ್ತು ನಿಂತಲ್ಲೇ ಬಿದ್ದುಬಿಡ್ತಾಳೆ. ಕಂಪ್ಲೀಟ್ ಸೈಲೆನ್ಸ್. ಮನೆಯವರು ಸುಮಿತ್ರಾನ ಕಡೆ ಹೋಗಿ ನೋಡ್ತಾರೆ. ಉಸಿರು ನಿಂತಿತ್ತು, ಹಾರ್ಟ್ ಬೀಟ್ ಸ್ಟಾಪ್ ಆಗಿತ್ತು. ಇಮಿಡಿಯೇಟಾಗಿ ಲೋಕಲ್ಲಿರೋ ಡಾಕ್ಟರ್ನ ಕರೀತಾರೆ. ಆ ಟೈಮಲ್ಲಿ ಡಾಕ್ಟರ್ಸ್ ಅಂದರೆ ನಾಟಿ ವೈದ್ಯ ಅಂತ ಇರ್ತಾರಲ್ಲ, ಅವ್ರನ್ನ ಕರೆದು ಚೆಕ್ ಮಾಡಿಸ್ತಾರೆ. ಆ ವೈದ್ಯ ಕೂಡ ಸುಮಿತ್ರಾನ ಹಾರ್ಟ್ ಬೀಟ್ ಮತ್ತು ನಾಡಿ ಚೆಕ್ ಮಾಡಿ ಹೇಳ್ತಾರೆ ಸುಮಿತ್ರಾ ಸತ್ತೋಗಿದ್ದಾಳೆ ಅಂತ. ಊರಿನ ಜನ ಎಲ್ಲ ಫುಲ್ ಹೆದರ್ಕೊಂಡಿದ್ರು. ಸ್ವಲ್ಪ ಜನ ಇದು ಈಶ್ವರನ ಶಾಪನೇ ಇರಬೇಕು ಅಂತೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಊರಿನ ದೊಡ್ಡವರು ಸುಮಿತ್ರಾನ ಮನೆಯವರಿಗೆ ಹೇಳಿದರು, ಇದೇ ಥರ ನೆಗೆಟಿವ್ ಎನರ್ಜಿ ಊರಿನ ತುಂಬ ಸ್ಪ್ರೆಡ್ ಆಗೋಕ್ಕಿಂತ ಮುಂಚೆ ಆದಷ್ಟು ಬೇಗ ಸುಮಿತ್ರಾನ ಅಂತ್ಯ ಸಂಸ್ಕಾರ ಮಾಡಿಬಿಡಿ, ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ. ಅವ್ರ ಮನೆಯವರು ಕೂಡ ಹಿಂದೂ ಸಂಪ್ರದಾಯದ ಪ್ರಕಾರ
ಅಂತ್ಯ ಸಂಸ್ಕಾರಗಳನ್ನ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಕೊತಾರೆ. ಮನೆ ಹೊರಗಡೆ ಬಾಡಿನ ಎತ್ತೋಕೆ ಅಂತ ಬೆಡ್ ಎಲ್ಲ ರೆಡಿ ಆಗ್ತಿತ್ತು. ಸುಮಿತ್ರನ ಬಾಡಿಗೆ ಊರಿನ ಹೆಣ್ಮಕ್ಳು ಹಾರ ಶೃಂಗಾರ ಮಾಡ್ತಾ ಇರ್ತಾರೆ. ಅವ್ರ ಮನೆ ಒಳಗಡೆ ಯಾವ ಮನೆಯಲ್ಲಿ ಈ ಶೃಂಗಾರ ಎಲ್ಲ ನಡೀತಾ ಇತ್ತೋ ಆ ಮನೆ ಒಳಗಡೆ ಇರೋ ಒಂದು ಹೆಣ್ಮಗಳು ಜೋರಾಗಿ ಕಿರ್ಚೋ ಸೌಂಡ್ ಕೇಳಿಸ್ತು. ಬೇರೆ ಹೆಣ್ಮಕ್ಳು ಕೇಳ್ತಿದ್ದಾರೆ ಏನಾಯಿತು ಅಂತ. ವೆರಿ ನೆಕ್ಸ್ಟ್ ಸೆಕೆಂಡಲ್ಲಿ ಬೇರೆ ಹೆಣ್ಮಕ್ಳು ಕೂಡ ಜೋರಾಗಿ ಕಿರ್ಚ್ಕೊಂಡು ಹೊರಗಡೆ ಓಡಿ ಬಂದುಬಿಡ್ತಾರೆ. ಹೊರಗಡೆ ಇದ್ದಿದ್ದ ಜನಕ್ಕೆ ಇವರೆಲ್ಲ ಓಡಿ ಬಂದಿದ್ದನ್ನು ನೋಡಿ ಮತ್ತೆ ಭಯ ಸ್ಟಾರ್ಟ್ ಆಯಿತು. ಮತ್ತೆ ಏನಾಯಿತು ಅಲ್ಲಿ ಅಂತ. ಹೊರಗಡೆ ಬಂದಿರೋ ಹೆಣ್ಮಕ್ಳಲ್ಲಿ ಒಂದು ಹೆಣ್ಮಗಳು ಸುಮಿತ್ರಾ ಸತ್ತೋಗಿರೋ ಬಾಡಿ ಇರೋ ಆ ಮನೆ ಕಡೆ ಕೈ ಮಾಡಿ ಹೇಳ್ತಾಳೆ, ಸುಮಿತ್ರಾನ ಮುಚ್ಚಿರೋ ಕಣ್ಗಳು ತಿರುಗ್ತಾ ಇದ್ವು ಅಂತ. ಹೆಂಗೆ ಅಂದರೆ ಕಣ್ಣು ಮುಚ್ಚಿದಾಗ ಕಣ್ಣು ತಿರುಗಿಸಿದ್ರೆ ಆಗುತ್ತೆ ಅಲ್ವಾ, ಅದೇ ಥರ. ಇದನ್ನು ಕೇಳಿದ ಜನ ಫುಲ್ ಹೆದರ್ಕೊಂಡ್ಬಿಡ್ತಾರೆ. ಈ ಸಿಚುವೇಷನಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ? ಒಳಗಡೆ ಹೋಗೋ ಧೈರ್ಯ ಮಾಡ್ತಾಯಿದ್ರಾ? ಇಲ್ಲ ನಿಮ್ಮ ಮನೆಗಳಿಗೆ ಓಡೋಗ್ಬಿಡ್ತಿದ್ರಾ? ಅದೇ ಜನದ ಗುಂಪಲ್ಲಿ ಒಂಚೂರು ಎಕ್ಸ್ಟ್ರಾ ಗುಂಡಿ ಇರೋ ಸ್ವಲ್ಪ ಹೆಣ್ಮಕ್ಳು ಆ ಮನೆ ಒಳಗಡೆ ಹೋಗ್ತಾರೆ. ಸುಮಿತ್ರಾ ಬಾಡಿ ಕಡೆ ನೋಡ್ತಾರೆ. ಸಡನ್ನಾಗಿ ಸುಮಿತ್ರಾ ಸತ್ತೋಗಿರೋ ಬಾಡಿ ಜೋರಾಗಿ ಉಸಿರಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೆಕೆಂಡ್ಸಲ್ಲೇ ಸುಮಿತ್ರಾ ಎದ್ದಿಟ್ಕೊಂಡ್ಬಿಡ್ತಾಳೆ. ಇದನ್ನು ನೋಡಿದ್ದು ಎಕ್ಸ್ಟ್ರಾ ಗುಂಡಿಗೆ ಇರೋ ಹೆಣ್ಮಗಳಿಗೂ ಕೂಡ ಜೀವ ಬಾಯಿಗೆ ಬಂದಿತ್ತು. ಫುಲ್ ಜೋರಾಗಿ ಕಿರ್ಚ್ಕೊಂಡು ಹೊರಗಡೆ ಓಡಿ ಬಂದುಬಿಡ್ತಾರೆ. ಅಗೇನ್ ಆ ರೂಮಿಂದ ಕತ್ ಕತ್ ಚಂದೋ ಸೌಂಡ್ ಕೇಳಿಸ್ತು. ಬಟ್ ಈ ಟೈಮಲ್ಲಿ ಆ ಸೌಂಡ್ ಎಷ್ಟು ಜೋರಾಗಿತ್ತಂದರೆ 2 ಮೂಳೆಗಳನ್ನ ಒಂದಕ್ಕೊಂದು ಹೊಡೆದ್ರೆ ಹೆಂಗೆ ಸೌಂಡ್ ಬರುತ್ತೆ ಅಲ್ವಾ, ಅಷ್ಟು ಜೋರಾಗಿ ಸೌಂಡ್ ಬರ್ತಾಯಿತ್ತು. ಸುಮಾರು ಹೊತ್ತಾದಮೇಲೆ ಆ ವಾಯ್ಸು ಸ್ವಲ್ಪ ಕಮ್ಮಿ ಆಗಿತ್ತು. ಸ್ವಲ್ಪ ಟೈಮ್ ಆದಮೇಲೆ ಜಗದೀಶ್ ಮತ್ತು ಸ್ವಲ್ಪ ಜನ ಮನೆ ಒಳಗಡೆ ಬರ್ತಾರೆ. ಜಗದೀಶ್ ಮನೆ ಒಳಗಡೆ ಬರ್ತಾ ಇದ್ದಂಗೆ ಸುಮಿತ್ರಾಗೆ ಮತ್ತೆ ಜ್ಞಾನ ಬರುತ್ತೆ. ನಾರ್ಮಲ್ ಆಗ್ತಾಳೆ. ಜ್ಞಾನ ಬಂದಮೇಲೆ ಪಕ್ಕದಲ್ಲಿರೋ ಜನನ ಕೇಳ್ತಾಳೆ, ಯಾರು ನೀವೆಲ್ಲ, ನಾನು ಯಾಕೆ ಇಲ್ಲಿದ್ದೀನಿ ಅಂತ. ಅಗೇನ್ ಆ ವೈದ್ಯನ ಕರೆಸ್ತಾರೆ. ಯಾವ ವೈದ್ಯ ಸತ್ತೋಗಿದ್ದಾಳೆ ಅಂತ ಕನ್ಫರ್ಮ್ ಮಾಡಿದ್ನೋ ಅದೇ ವೈದ್ಯನ ಕರೆಸ್ತಾರೆ. ಆ ವೈದ್ಯ ಅಗೇನ್ ಹಾರ್ಟ್ ಬೀಟ್ ಚೆಕ್ ಮಾಡಿ ನಾಡಿ ಎಲ್ಲ ಚೆಕ್ ಮಾಡಿ ಮತ್ತೆ ಹೇಳ್ತಾನೆ, ಚಮತ್ಕಾರ ಇದು, ಸುಮಿತ್ರಾ ಮತ್ತೆ ಬದುಕ್ಬಿಟ್ಲು ಅಂತ. ಸುಮಿತ್ರಾ ಮತ್ತೆ ಬದುಕ್ಬಿಟ್ಲು ಅನ್ನೋ ಖುಷಿನಲ್ಲಿ ಅವಳ ಗಂಡ ಸುಮಿತ್ರನ ಹತ್ರ ಹೋಗಿ ಹಗ್ ಮಾಡೋಕ್ಕೆ ಅಂತ ಬರ್ತಿರ್ತಾನೆ. ಆವಾಗ ಸುಮಿತ್ರಾ ಗಂಡನ್ನ ಜೋರಾಗಿ ಹಿಂದೆ ತಳ್ಳಿ, ಯಾರು ನೀನು, ಬೇರೆ ಹೆಂಗಸ್ರ ಮೇಲೆ ಕೈ ಇಡ್ತಿದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ ಅಂತ ಕೇಳ್ತಾಳೆ. ಜಗದೀಶ್ ಹೇಳ್ತಾನೆ, ನಿಂಗೇನು ಹುಚ್ಚ, ನಾನು ನಿನ್ನ ಗಂಡ ಇದ್ದೀನಿ ಅಂತ. ಮತ್ತು ಸುಮಿತ್ರಾ ಜೋರಾಗಿ ಹೇಳ್ತಾಳೆ, ಇಲ್ಲ ನೀವೆಲ್ಲ ಯಾರು ಅಂತಲೇ ನಂಗೆ ಗೊತ್ತಿಲ್ಲ, ನೀ ನನ್ನ ಗಂಡನೇ ಅಲ್ಲ ಅಂತ. ಆವಾಗ ವೈದ್ಯ ಹೇಳ್ತಾರೆ, ಜಗದೀಶ್ ನೋಡು ಮೇ ಬಿ ಶಾಕಲ್ಲಿದ್ದಾಳೆ ಅನಿಸುತ್ತೆ, ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾರೆ. ಸರಿ ಅಂತ ಎಲ್ಲರೂ ಸುಮ್ಮನೆ ಆಗ್ತಾರೆ. ಬೆಳಗ್ಗೆ ಆಗುತ್ತೆ. ಬಟ್ ಸುಮಿತ್ರಾ ಅವ್ರ ಮನೆಯವ್ರನ್ನ ಯಾರನ್ನೂ ಹತ್ರಕ್ಕೂ ಸೇರಿಸಲಿಲ್ಲ. ಸುಮಿತ್ರಾ ಜೋರಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನೀವೆಲ್ಲ ನನ್ನ ಫ್ಯಾಮಿಲಿನೇ ಅಲ್ಲ, ರಿಂಕು ಟಿಂಕು ನನ್ನ ಮಕ್ಕಳು, ನಾನು ಅವ್ರ ಕಡೆ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಜೋರಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಜಗದೀಶು, ನಿಮ್ಗೇನು ಹುಚ್ಚ, ನಿಮ್ಗಿರೋದೇ ಒಂದೇ ಮಗು, ಅದು ಇಲ್ಲೇ ಇದೆ ನೋಡು ಅಂತ. ಸುಮಿತ್ರಾ ಇದನ್ನು ಯಾವ ಕಾರಣಕ್ಕೂ ಒಪ್ಕೊಳ್ಳೋ ತಯಾರಿರಲಿಲ್ಲ. ಎಷ್ಟೋ ದಿನಗಳಾದರೂ ಕೂಡ ಸುಮಿತ್ರಾ ಹಿಂಗೆ ಕಿರ್ಚಾಡೋಳು, ಹಿಂಗೆ ಹೇಳೋಳು, ನೀವೆಲ್ಲ ಯಾರು ಅಂತಲೇ ಗೊತ್ತಿಲ್ಲ, ನೀವು ನನ್ನ ಫ್ಯಾಮಿಲಿನೇ ಅಲ್ಲ ಅಂತ. ಸುಮಿತ್ರಾ ಹುಟ್ಟಿದ್ದು ಬೆಳೆದಿದ್ದು ಮತ್ತು ಕಲ್ತಿದ್ದೆಲ್ಲ ಹಳ್ಳಿ ಕಡೆ ಆಗಿದ್ದರಿಂದ ಸುಮಿತ್ರಾ ಜಾಸ್ತಿ ಓದ್ಕೊಂಡಿರಲಿಲ್ಲ. ಅವಳ ಹೆಸರು ಮತ್ತು ಬೇಸಿಕ್ಸ್ ಮಾತ್ರ ಬರೆಯೋಕ್ಕೆ ಬರ್ತಿತ್ತು. ಆ್ಯಂಡ್ ಇವನ್ ಅವಳು ಹಳ್ಳಿ ಲ್ಯಾಂಗ್ವೇಜಲ್ಲಿ ಅಂದರೆ ಹಳ್ಳಿ ಸ್ಲ್ಯಾಂಗಲ್ಲಿ ಮಾತಾಡೋಳು. ಬಟ್ ಸುಮಿತ್ರಾಗೆ ಮರುಜೀವ ಬಂದಮೇಲೆ ಅವಳು ಮಾತಾಡೋ ಸ್ಲ್ಯಾಂಗು, ಅವರಿರೋ ರೀತಿ, ಹಾಕೋ ಬಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದ್ವು. ಇವನ್ ಇಂಗ್ಲೀಷಲ್ಲೂ ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಎಷ್ಟೋ ಸ್ವಾಮೀಜಿಗಳನ್ನ ಕರೆಸಿ ತೋರಿಸಿದ್ರು ಕೂಡ ಏನೂ ಮಾಡೋಕ್ಕಾಗಲಿಲ್ಲ. ಲಿಟ್ರಲಿ ಏನೂ ಚೇಂಜಸ್ ಆಗಲಿಲ್ಲ. ಆದರೆ ಒಂದಿನ ಸುಮಿತ್ರಾ ಅವಳ ಗಂಡಂಗೆ ಒಂದು ವಿಷಯ ಹೇಳ್ತಾಳೆ. ಅವಳು ಹೇಳಿದ್ದನ್ನು ಕೇಳಿ ಎಲ್ರಿಗೂ ಫುಲ್ ಶಾಕ್. ಸುಮಿತ್ರಾ ಹೇಳ್ತಾಳೆ, ನನ್ನ ಹೆಸರು ಸುಮಿತ್ರಾ ಅಲ್ಲ, ನಾನು ಶಿವ ದ್ವಿವೇದಿ, ನನ್ನೂರು ದಿವ್ಯಾಪುರ್ ಅಂತ. ಈ ಸುದ್ದಿ ಒಮ್ಮೆಲೆ ಅದೆಷ್ಟೋ ಹಳ್ಳಿಗಳನ್ನ ತಲುಪ್ತು. ಅದೆಷ್ಟೋ ಜನ ಸುಮಿತ್ರಾನ ಬಂದು ನೋಡ್ತಿದ್ರು. ಆದರೆ ಒಂದಿನ ಈ ಸುದ್ದಿ ಶಿವಾಳ ಫ್ಯಾಮಿಲಿ ಕಿವಿಗೂ ಬಿತ್ತು. 19 ಅಕ್ಟೋಬರ್ 1985 ಒಬ್ಬ ವಯಸ್ಸಾಗಿರೋ ವ್ಯಕ್ತಿ ಶರೀಫ್ಪುರಲ್ಲಿರೋ ಸುಮಿತ್ರಾನ ಮನೆ ಬಾಗಿಲು ಬಡಿತಾನೆ. ಜಗದೀಶ್ ಬಂದು ಬಾಗಿಲು ತೆಗಿತಾನೆ. ಅವನ ಮುಂದೆ ಒಬ್ಬ ವಯಸ್ಸಾಗಿರೋ ವ್ಯಕ್ತಿ ಸೂಟ್ ಬೂಟ್ ಹಾಕ್ಕೊಂಡು ಒಂದು ಸೈಡ್ಗೆ ಬ್ಯಾಗ್ ಹಾಕ್ಕೊಂಡು ಮನೆ ಮುಂದೆ ನಿಂತಿರ್ತಾನೆ. ಮತ್ತು ಆ ವ್ಯಕ್ತಿ ರಾಮ್ಸಿಯಾ ತ್ರಿಪಾಠಿ ಅಂತ ಪರಿಚಯ ಕೂಡ ಮಾಡ್ಕೊತಾನೆ. ಪರಿಚಯ ಮಾಡ್ಕೊತಿರೋ ವ್ಯಕ್ತಿ ಹೆಸರು ರಾಮ್ಸಿಯಾ ತ್ರಿಪಾಠಿ ಅಂತ ಕೇಳಿದ ತಕ್ಷಣ ಸುಮಿತ್ರಾ ಅಪ್ಪ ಅಂತ ಹೊರಗಡೆ ಬರ್ತಾಳೆ.
ಇವಳು ಅಪ್ಪ ಅಂತ ಬಂದಿದ್ದನ್ನ ನೋಡಿ ರಾಮ್ ತ್ರಿಪಾಠಿಗೆ ಫುಲ್ ಶಾಕ್ ಆಗುತ್ತೆ. ಪ್ರಶ್ನೆ ಮಾಡೋ ಟೋನಲ್ಲಿ ಅವ್ರು ಕೇಳ್ತಾರೆ, ನಿಮ್ಗೆ ಗೊತ್ತಾಯಿತು ನಾನು ನಿಮ್ಮಪ್ಪ ಅಂತ? ಆವಾಗ ಸುಮಿತ್ರಾ ಕಾನ್ಫಿಡೆನ್ಸಿಂದ ಮತ್ತು ಸ್ವಲ್ಪ ಎಮೋಷನ್ ಆಗಿ ಹೇಳ್ತಾಳೆ, ನೀನು ರಾಮಚಂದ್ರ ನನ್ನಪ್ಪ, ನಿನಗೆ ಡಯಾಬಿಟೀಸ್ ಇದೆ, ಶುಗರ್ ಟೆಸ್ಟ್ ಮಾಡಿಸಿದ್ಯಾ? ನನ್ನ ರೂಮ್ಗೆ ಆವಾಗವಾಗ ಚಿಕ್ಕ ಚಿಕ್ಕ ಗಿಫ್ಟ್ ತಂದು ಕೊಡ್ತಿದ್ದೆ. ಇವಳು ಹೇಳಿದ ಡೀಟೇಲ್ಸು ಔಟ್ಸೈಡರ್ಸ್ಗೆ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ರಾಮ್ ತ್ರಿಪಾಠಿ ಅವರು ಜೊತೆಗೆ ಅವ್ರ ಫ್ಯಾಮಿಲಿ ಫೋಟೋಸ್ ಆಲ್ಬಮ್ ತಂದಿದ್ರು. ಆ ಫೋಟೋದಲ್ಲಿರೋ ಪ್ರತಿಯೊಬ್ಬರೂ ಕೂಡ ಅಕ್ಯುರೇಟಾಗಿ ಗುರುತಿಸಿದ್ಲು. ಆವಾಗ ರಾಮ್ ತ್ರಿಪಾಠಿ ಅವ್ರಿಗೆ ನಂಬಿಕೆ ಬರುತ್ತೆ, ನನ್ನ ಮಗಳು ಶಿವಾನೇ ಈ ಸುಮಿತ್ರಾನ ದೇಹದಲ್ಲಿರೋದು ಅಂತ. ಆದರೆ ಎಲ್ಲರಿಗೂ ಬಿಗ್ಗೆಸ್ಟ್ ಕ್ವಶನು, ಶಿವ ಹೇಗೆ ಸುಮಿತ್ರಾ ದೇಹಕ್ಕೆ ಬಂದ್ಲು ಅಂತ. ಇದು ನಾರ್ಮಲ್ ರಿವೈವಲ್ ಅಲ್ಲ, ಇದನ್ನು ರೀಪ್ಲೇಸ್ಮೆಂಟ್ ರೀಇನ್ಕಾರ್ನೇಷನ್ ಅಂತ ರಿಸರ್ಚರ್ಸ್ ಕರೀತಾರೆ. ಅಂದರೆ ಒಬ್ಬರ ಆತ್ಮ ಹೋಗಿ ಇನ್ನೊಬ್ಬರ ಬಾಡಿಗೆ ಪ್ರವೇಶ ಮಾಡೋದು ಅಂತ. ಈ ಘಟನೆ ಯಾವುದೋ ಒಂದು ಲೋಕಲ್ ಗಾಸಿಪ್ ಅಲ್ಲ, ಇದನ್ನ ಲಕ್ನೋ ಯೂನಿವರ್ಸಿಟಿ ಮತ್ತು ಇಂಟರ್ನ್ಯಾಷನಲ್ ಪ್ಯಾರಾಸೈಕಾಲಜಿ ರಿಸರ್ಚ್ ಕೂಡ ಸ್ಟಡಿ ಮಾಡಿದ್ದಾರೆ. ಡಾಕ್ಟರ್ ಇಯಾನ್ ಸ್ಟೀವೆನ್ಸನ್, ಯೂನಿವರ್ಸಿಟಿ ಆಫ್ ವರ್ಜೀನಿಯಾ, ಪರ್ಸ್ನಲಿ ಸುಮಿತ್ರಾನ ಇಂಟರ್ವ್ಯೂ ಮಾಡಿದ್ದಾರೆ ಮತ್ತು ಈ ಕೇಸ್ನ ಇನ್ ಡೀಟೇಲ್ ಸ್ಟಡಿ ಮಾಡಿದ್ದಾರೆ. ಆ್ಯಂಡ್ ಈ ಕೇಸ್ನ ಸುಮಿತ್ರಾ ಶಿವ ರೀಪ್ಲೇಸ್ಮೆಂಟ್ ರೀಇನ್ಕಾರ್ನೇಷನ್ ಕೇಸ್ ಅಂತ ವರ್ಲ್ಡ್ ಸ್ಟ್ರಾಂಗೆಸ್ಟ್ ರೀಬರ್ತ್ ಎಕ್ಸಾಂಪಲಲ್ಲಿ ಒಂದು ಅಂತ ಕೋಟ್ ಮಾಡಿದ್ದಾರೆ. ಒಬ್ಬರ ಬಾಡಿ ಇನ್ನೊಬ್ಬರ ಆತ್ಮ ಮತ್ತು ಸೈಂಟಿಫಿಕ್ ರಿಸರ್ಚಸ್ಗೂ ಕೂಡ ಆನ್ಸರ್ ಸಿಗದೆ ಇರೋ ಮಿಸ್ಟ್ರಿ. ಸುಮಿತ್ರಾ ಶಿವ ಕೇಸ್ ಇಂದಿಗೂ ಜನರ ಮನಸ್ಸಿಗೆ ಪ್ರಶ್ನೆ ಎತ್ತಾ ಇದೆ, ನಾವು ಸತ್ತ ಮೇಲೆ ಏನಾಗುತ್ತೆ, ನಮ್ಮ ಆತ್ಮ ಹೋದ್ಮೇಲೆ ಮತ್ತೆ ಬರುತ್ತಾ ಅಂತ. ಈ ವಿಡಿಯೋಗೆ ಪ್ರೂಫು ಗೂಗಲ್ ಕೊಡುತ್ತೆ. ಗೂಗಲಲ್ಲಿ ಹೋಗಿ ಸುಮಿತ್ರಾ ಶಿವ ರೀಪ್ಲೇಸ್ಮೆಂಟ್ ರೀಇನ್ಕಾರ್ನೇಷನ್ ಕೇಸ್ ಯೂನಿವರ್ಸಿಟಿ ಆಫ್ ವರ್ಜೀನಿಯಾ ಅಂತ ಸರ್ಚ್ ಮಾಡಿ ವಿತ್ ಕೇಸ್ ಸ್ಟಡಿ ಸಿಗುತ್ತೆ. ಸೊ ಇದಾಗಿತ್ತು ಈ ವಾರದ ಸ್ಟೋರಿ. ನಿಮ್ಗೇನು ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ.